ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ತೋರಿಸ್ತಿರೋದು ಏನು ಗೊತ್ತಾ, ಮಂಡ್ಯದ ಸಕ್ಕರೆ ನಾಡು ಕಣ್ರಿ, ನಮ್ಮ ಶುಗರ್ ಫ್ಯಾಕ್ಟ್ರಿ. ಆ ರೋಡ್ ಮೇಲೆನೆ ಹೋಗ್ತಾ ಇದ್ವಿ ಒಂದು ಊರಿಗೆ. ಹಾಗಾಗಿ ನಿಮಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ತುಂಬ ಸಲ ಇಲ್ಲಿ ನೋಡಿದ್ದೀನಿ ಎಲ್ಲನೂ. ಆಲ್ಮೋಸ್ಟ್ ಶುಗರ್ ಫ್ಯಾಕ್ಟ್ರಿ ಎಲ್ಲ ಗೊತ್ತು. ಅದಕ್ಕೆ ನೀವು ನೋಡಲಿ ಅಂತ ಅಲ್ಲಿ ವಿಡಿಯೋ ಮಾಡಿದೆ. ತುಂಬ ಟೇಸ್ಟ್ ಇತ್ತು ಹೋಗುವಾಗ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಜ ನನಗೂ ಗೊತ್ತಿಲ್ಲ. ಆದರೆ ಅವಾಗ ಗೊತ್ತಿರಲಿಲ್ಲ ವಿಡಿಯೋ ಮಾಡುವಾಗ. ಆದರೆ ಈಗ ನಾನು ವಿಡಿಯೋ ಬ್ಯಾಕಲ್ಲಿ ವಾಯ್ಸ್ ಕೊಡ್ತಿರೋ ಕಾರಣದಿಂದ ಈಗ ಗೊತ್ತು. ಆದರೆ ನಮ್ಮನೆಯವರು ನನ್ನ ಕರ್ಕೊಂಡು ಹೋಗುವಾಗ ತುಂಬ ಹೈಡ್ ಮಾಡಿ ಹೇಳಿದ್ರು. ಎಲ್ಲಿಗೆ ಅಂತ ನಿಜ ನನಗೆ ಕರ್ಕೊಂಡು ಹೋಗೋವರೆಗೂ ಜಾಗಕ್ಕೆ ಗೊತ್ತಾಗಿರಲಿಲ್ಲ. ನಿನಗೆ ತುಂಬ ಇಷ್ಟ ಆಗುತ್ತೆ ಬಾ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ, ನಾನು ಬಂದಿರುವಂಥ ಒಂದು ಜಾಗ ಇದೇನೆ. ನಿಮ್ಗೇನಾದ್ರು ಗೊತ್ತಿದೆಯಾ ಕಮೆಂಟ್ ಮಾಡಿ, ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಗೆಸಸ್ ಮಾಡಿ. ಅಲ್ಲಿರೋರು ಹೇಳ್ಬೋದು ಎಲ್ಲಿದ್ದೀನಿ ಅನ್ನೋದು. ಅಲ್ಲಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಈಗ ನಾನೇ ರಿವೀಲ್ ಮಾಡ್ತೀನಿ. ಇದು ಬಂದು ಮಂಡ್ಯದ ಕೀಲಾರ ಅನ್ನೋ ಒಂದು ಊರಿದೆ. ಅಲ್ಲಿಂದ ಒಂದು 10 ಕಿಲೋಮೀಟ್ರು ರಾಂಪುರ ಅಂತ. ಅಲ್ಲಿ ನಮ್ಮ ಮಂಡ್ಯದಲ್ಲೇ ಇದು. ನನಗೆ ಇಷ್ಟು ದಿನ ಆದರೂ ಆ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಏನಪ್ಪ ಅದು ಅಂತಂದರೆ, ಮಂಡ್ಯದಲ್ಲೂ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಅಲ್ಲೂ ಸಹ ನಾವು ಹೇಗೆ ಧರ್ಮಸ್ಥಳದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದೋಷ ಪರಿಹಾರ ಮಾಡಿಸ್ತಿದ್ವಿ, ಏನಾರ ಒಂದು ಪೂಜೆ ಮಾಡಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ವಿ, ಹಾಗೆ ಇಲ್ಲಿಯೂ ಸಹ ಅದೇ ಥರ ಒಂದು ದೋಷ ಪರಿಹಾರ ಮಾಡಿಕೊಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮಾಮೂಲಿ ಕಾಮನ್ ಆಗಿ ದೇವಸ್ಥಾನ ಇದ್ದರೆ ಕೈ ಮುಕ್ಕೊಂಡು ಬರ್ತಾ ಇದ್ವಿ. ಆದರೆ ಇಲ್ಲಿಯ ಪ್ರತೀತಿ ಏನಂದರೆ, ನಿಮಗೆ ಏನು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಪುನಸ್ಕಾರ ದೋಷ ಹವನಗಳನ್ನ ನಿವಾರಿಸ್ತಾರೋ ಹಾಗೆ ಇಲ್ಲೂ ಸಹ ನಿವಾರಿಸ್ತಾರೆ. ನೀವು ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಒಂದು ಗರುಡಗಂಬ ಇರುತ್ತೆ ಆ್ಯಂಡ್ ನಿಮಗೆ ಮಾಮೂಲಿ ಗರುಡ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಪಿಕ್ಚರ್ ಕಾಣ್ತಾ ಇರ್ಬೋದು. ಸೇಮ್ ಅಲ್ಲಿ ಸ್ವಾಮಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಬರ್ದಿದ್ದಾರೆ. ಇಲ್ಲಿ ಒಳಗಡೆ ಮಾತ್ರ ನಿಮಗೆ ಹೆಡ್ಡಿಂಗ್ ಇರೋದು. ಹೊರಗಡೆ ಯಾವುದೇ ಆದ ಒಂದು ಬೋರ್ಡು ಸಹ ಇಲ್ಲ. ಒಂದು ಖಾಲಿ ನಿಮಗೆ ಜಾಲರಿ ಥರ ಕಾಣಿಸುತ್ತೆ, ಏನು ಮನೆ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಅಷ್ಟು ತುಂಬ ಎಲ್ಲೂ ಸಹ ಇದು ದೇವಸ್ಥಾನ ಇದೆ ಅನ್ನೋದು ಅಷ್ಟು ಯಾರಿಗೂ ಗೊತ್ತಿಲ್ಲ. ನಮಗೆ ಗೊತ್ತಿಲ್ವೇನೋ ಗೊತ್ತಿಲ್ಲ. ಆದರೆ ಇವರು ಅಷ್ಟು ಸ್ಪ್ರೆಡ್ ಮಾಡಿಲ್ಲ. ಬೇರೆಯವರಾದರೆ ಟಿ ವಿಲಿ ಹಾಕೋದು, ಇಲ್ಲ ಅಂದರೆ ಈ ಥರ ಮೊಬೈಲ್ಗಳಲ್ಲಿ ಶೇರ್ ಮಾಡೋದು, ಪ್ರಚಾರ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಇಂಪ್ರೂವ್ ಆಯಿತು ಅಂತಂದರೆ ಅಷ್ಟು ಇದು ಮಾಡ್ತಾರೆ, ಪ್ರಚಾರಗಳನ್ನ ಮಾಡ್ತಾರೆ. ಆದರೆ ಈ ದೇವಸ್ಥಾನ ಪ್ರಚಾರ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ, ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಂತಂದರೆ ಹೆಣ್ಮಕ್ಳು ಕಂಪಲ್ಸರಿ ಸ್ಯಾರಿ ಉಟ್ಕೊಂಡು ಬಂದಿರಬೇಕು. ಗಂಡು ಮಕ್ಕಳು ಮಾಮೂಲಿ ಬನೀನ್ ರಿಮೂವ್ ಮಾಡಿ ಒಳಗಡೆ ದರ್ಶನಕ್ಕೆ ಹೋಗಬೇಕು. ಒಳಗಡೆ ಹೋಗುತ್ತಿದ್ದಂತೆ ಎಂಥ ವೈಬ್ರೇಟ್ ಅಂದರೆ ಬಾಡಿಗೆ ಸ್ಲೋಲಿ ಓಂ ನಮ ಶಿವಾಯ ಬರ್ತಾ ಇತ್ತು. ನಾನಿಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಾಯ್ಸ್ ಕೊಡೋದ್ರಿಂದ ಎಲ್ಲವನ್ನು ಮ್ಯೂಟ್ ಮಾಡಿದ್ದೀನಿ. ಎಷ್ಟು ಪಾಸಿಟಿವ್ ಎನರ್ಜಿ ಅಂತಂದರೆ ಅಷ್ಟು ಪಾಸಿಟಿವ್. ನಂಗೆ ನಿಜ ಹೇಳುವಾಗಲೇ ಮೈಯಲ್ಲಿ ರೋಮ ಎಲ್ಲ ಒಂಥರ ಆಗ್ತಾ ಇದೆ. ಅಷ್ಟು ದೇವರು ಅಂದರೆ ತುಂಬ ಮಡಿ ದೇವರು. ಯಾರೇ ಆದರೂ ಸರಿ ತುಂಬ ಮಡಿಯಿಂದ ಹೋಗಿ ಅಯ್ಯೋ ಇಲ್ಲ ಹೋಗ್ಬೋದು ಅನ್ನೋ ಒಂದು ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆ ಅಂದರೆ ನಾವೇ ಒಂದು ಏನೋ ಪೂಜೆ ಪುನಸ್ಕಾರ ಈ ದೋಷ ಪರಿಹಾರ ಮಾಡಲಿಕ್ಕೆ ನಮಗೆ ಫಸ್ಟು ಏನೇ ಒಂದನ್ನ ದೋಷ ಪರಿಹಾರ ಆಗಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕುಕ್ಕೆ ಹೋಗಿ ಪರಿಹಾರ ಮಾಡ್ಕೊಂಡು ಬನ್ನಿ ಅಂತಾರೆ. ಅದೇನೇ ನಾನು ಕುಕ್ಕೆಗೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸುಬ್ರಹ್ಮಣ್ಯ ಧರ್ಮಸ್ಥಳ ಕುಕ್ಕೆಗೆ ಹೋಗಬೇಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಅನುಸಾರವಾಗಿ ಹೇಳ್ತಾ ಇದ್ದೀನಿ. ಅಂದರೆ ನಿಮಗೆ ಅವಶ್ಯಕತೆ ಅಂದರೆ ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಲವ್ರಿಗೆ ಅಷ್ಟು ಜರ್ನಿ ಮಾಡೋದಕ್ಕಾಗೋದಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋರಿಗೆ ನಿಯರ್ ಬೈ ಅಂದರೆ ಇಲ್ಲೇ ಬಂದು ಪರಿಹಾರ ಮಾಡಿಸ್ಕೊಬೋದು. ನಿಮಗೆ ಪ್ರತಿಯೊಂದಕ್ಕೂ ನಿಮಗೆ ಏನಾದ್ರು ದೋಷ ಇದೆಯಾ ಅದು ಪರಿಹಾರ ಮಾಡಿಕೊಡ್ತಾರೆ. ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗದಿರೋರಿಗೆ ಮದುವೆ ಆಗುತ್ತಂತೆ. ಹಾಗೆ ನಿಮಗೆ ದೋಷಗಳು ಈಗ ನಮಗೇನು ದೋಷನೇ ಇರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ಆ ದೇವಸ್ಥಾನಕ್ಕೆ ಜಸ್ಟ್ ನೀವೇನು ಪೂಜೆ ಮಾಡಿಸ್ತಾ ಇದ್ರೂ ಪರವಾಗಿಲ್ಲ, ನೀವು ವಾರಕ್ಕೆ 2 ಸಲ ವಾರಕ್ಕೊಂದು ಸಲ ಹೋಗಿ ಬಂದರೆ ನಿಜವಾಗ್ಲೂ ನಿಮ್ಮ ದೋಷಗಳು ಪರಿಹಾರ ಆಗೋದಲ್ಲ, ನಿಮ್ಮ ಕಷ್ಟಗಳೂ ಹಿಂದೆಗಡೆಯಿಂದ ದೇವ್ರು ಪರಿಹಾರ ಮಾಡ್ಕೊಂಬರ್ತಾನೆ ಅನ್ನೋದು ಇಲ್ಲೊಂದು ವಾಡಿಕೆ ಆಗಿದೆ. ಹಾಗೆ ಅಷ್ಟೇ ಪರ್ಫೆಕ್ಷನ್ ಆಗಿ ಅವರು ನಮಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮಾಮೂಲಿ 7ನೇ ತಾರೀಕು ಷಷ್ಠಿ ಇರೋದು ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಲಕ್ಷಾಂತರ ಜನ 7ನೇ ತಾರೀಕು ಸೇರ್ತಾರಂತೆ. ಲಕ್ಷ ಜನ ಸೇರ್ತಾರಂತೆ. ನೋಡಿ, ಗೊತ್ತೇ ಇಲ್ಲ ಅಂತ ನಾನು ಹೇಳಿದೆ, ಆದರೆ ಷಷ್ಠಿ ಟೈಮಲ್ಲಿ ಲಕ್ಷ ಜನ ಸೇರ್ತಾರೆ. ನನಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾನು ದೇವಸ್ಥಾನದಿಂದ ಬಂದ ಮೇಲೆ 2 ದಿನ ಆದಮೇಲೆ ಇದರ ದೇವಸ್ಥಾನ ಬಗ್ಗೆ ಒಬ್ಬರು ನನಗೆ ಗೊತ್ತಿಲ್ಲದೇ ಹೇಳಿದ್ರು. ಅಂದರೆ ಅವ್ರಿಗೂ ಗೊತ್ತಿಲ್ಲ, ಜಸ್ಟ್ ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲ ನಾವು ಷಷ್ಠಿಲಿ ಪೂಜೆ ಮಾಡಿಸಿದ್ದೀವಿ, ಹಿಂಗೆ ಕೀಲಾರ ಹತ್ರ ಇರೋ ರಾಮಪುರ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸಿದ್ದೀವಿ, 48 ದಿನ ಅಲ್ಲಿ ಹೋಗಿ ಬರಬೇಕು. ಹೀಗೆ ನಮ್ಮ ಸ್ನೇಹಿತರು ನಮ್ಮ ಮಾಮೂಲಿ ರಿಲೇಷನ್ನು ಮಾಡಿಸಿದ್ದಾರೆ,
ತುಂಬಾ ಚೆನ್ನಾಗಾಗಿದೆ ಅವ್ರಿಗೆ. ತುಂಬಾ ಇಂಪ್ರೂವ್ ಆಗಿದ್ದಾರೆ ಅವರು. ಹಾಗಾಗಿ ನಾವು ಮಾಡ್ಸಿದೀವಿ ಅಂತ ಅವ್ರ ಬಾಯಲ್ಲೇ ಬಂತು. ನಿಜ ನಾನು ಹೋಗ್ ಬಂದಾಗಿಂದ ನನಗಿನ್ನೂ ಒಂಥರ ಪಾಸಿಟಿವ್ ವೈಬು. ಹೋಗ್ಬೇಕು ಅಂತ. ಹಾಗಾಗಿ ನಾನು ಸಹ ಈಗ ಷಷ್ಠಿಲಿ ಹೋಗ್ಬೇಕು ಅನ್ಕೊಂಡಿದೀನಿ. ನೀವು ಹೋಗಾಗಿದ್ರೆ ತುಂಬಾ ಹತ್ರದಲ್ಲಿರುವಂಥ ದೇವಸ್ಥಾನನ ಹೋಗಿ ವಿಸಿಟ್ ಮಾಡ್ಬೋದು. ಹಾಗೆ ಸುತ್ತನೂ ಅಷ್ಟೇನೆ ಒಂದು ವಾಕ್ ಮಾಡ್ಕೊಂಡು ಬಂದೆ. ಟೈಮ್ ಇರ್ಲಿಲ್ಲ. ಆದ್ರೆ ಇಲ್ಲಿ ಬೆಳಿಗ್ಗೆ 10 ಗಂಟೆಗೆ ಲಾಸ್ಟ್ ಪೂಜೆ ಇರುತ್ತೆ. ಪ್ರತಿದಿನ 10 ಗಂಟೆಗಿರುತ್ತೆ. ಆದ್ರೆ ಮಂಗಳವಾರ, ಶುಕ್ರವಾರ ಮಾತ್ರ ಫುಲ್ ಡೇ ಇರುತ್ತೆ. 10 ಗಂಟೆ ಒಳಗಡೆ ನೀವು ಬಂದ್ರೆ ಮಾತ್ರ ಪೂಜೆ ಇರುತ್ತೆ. ಶುಕ್ರವಾರ, ಮಂಗಳವಾರ ಮಾಮೂಲಿ 24 ಅವರ್ ಮಾಮೂಲಿ ಇರ್ತಾರೆ ಬೆಳಗ್ಗಿಂದ ಸಂಜೆವರೆಗುವೆ. ಇಲ್ಲಿ ಬಂದ್ರೆ ಗಣಪತಿ ಒಂದು ದೇವಸ್ಥಾನ ಬ್ಯಾಕ್ ಸೈಡು ಚಿಕ್ಕದಾಗಿ ಒಂದು ಗರ್ಭಗುಡಿ ತರ ಮಾಡಿದ್ದಾರೆ. ಆ ಅದನ್ನ ನೋಡ್ಬೋದು ನೀವು. ಸುತ್ತ ಎಷ್ಟು ದೇವರುಗಳಿದೆಯೋ ಅಷ್ಟೂನು ಸಹ ಇಲ್ಲಿ ಈ ಪ್ರತಿಷ್ಠಾಪನೆ ತರ ಮಾಡಿದ್ದಾರೆ. ಅದ್ರ ಹೆಸರು ಸಹ ಬರ್ತಿದ್ದಾರೆ. ಹಂಗೆ ಇಲ್ಲಿ ಲೈನಲ್ಲಿ ಹೋಗ್ಲಿಕ್ಕೆ ಅಂದ್ರೆ ರಶ್ ಆದಾಗ ಲೈನಲ್ಲಿ ಹೋಗ್ಲಿಕ್ಕೂ ಸಹ ಇಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ನಿಮ್ಗೆ ಎಂಟ್ರೆನ್ಸ್ ಇಲ್ಲ ನೋಡಿ, ಹೋಗ್ತಾ ಒಂದು ಶಿವಂದು ವಾಟರ್ ಬೀಳೋ ತರ ಸುತ್ತ ಕಲ್ಲನ್ನ ಇಟ್ಟಿ ಮಾಡಿದ್ದಾರೆ. ಅದು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ಅದ್ರ ಪಕ್ಕ ಗಿಡ, ಅದ್ರ ಪಕ್ಕ ಶಿವಂಗೆ ಇಷ್ಟವಾಗಿರುವಂತ ಬಿಲ್ಪತ್ರೆ ಗಿಡನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಆ ಒಂದು ನೀರ್ ಬರ್ತಿರ್ಲಿಲ್ಲ ಆಗ ನಾವು ಹೋದಾಗ. ಅಲ್ಲಿ ನೀರ್ ಬರೋ ತರ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಸುತ್ತ ಶಿವಂಗೆ ಇಷ್ಟವಾಗಿರುವಂತ ಹೂಗಳನ್ನೇ ಹಾಕಿದ್ದಾರೆ. ದಾಸವಾಳ ಆಗಿರ್ಬೋದು, ಅಂಡ್ ಬಿಲ್ಪತ್ರೆ ಆಗಿರ್ಬೋದು, ವೈಟ್ ದಾಸವಾಳ ಆಗಿರ್ಬೋದು, ಗಣಗ್ಲೆ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಇಲ್ಲಿ ನೋಡ್ಬೋದು. ಅಂಡ್ ಏನಂದ್ರೆ ನನಗೆ ಹೋಗ್ಲಿಕ್ಕೆ ಮನ್ಸಾಗ್ತಿರ್ಲಿಲ್ಲ. ಆದ್ರೆ ನಮ್ಮ ಮನೆಯವರು ಬಾ ಅವ್ರಿಗೆ ಟೈಮ್ ಆಗ್ತಿದೆ ಅಂತಂದ್ರೆ, ಯಾಕೆಂದ್ರೆ ನಾವು ಹೋಗೋದಿಕ್ಕೂ ಅಲ್ಲಿ ಪೂಜೆ ಇನ್ನೊಂದು ಸ್ವಲ್ಪ ಒಂದು 5-10 ನಿಮಿಷ ಇತ್ತು. ಆದ್ರೆ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯ್ತಲ್ಲಪ್ಪ, ದೇವ್ರನ್ನ ನೋಡಿದ್ವಲ್ಲಪ್ಪ ಅನಿಸ್ತು. ಹಾಗೆ ಇಲ್ಲಿ ಹೋಗ್ತಾ ನಿಮ್ಗೆ ಒಂದು ಮೋಸ್ಟ್ಲಿ ನನ್ನ ಪ್ರಕಾರ ಇದು ಅಯ್ಯಪ್ಪ ಸ್ವಾಮಿ, ಇಲ್ಲ ಅಂದ್ರೆ ಯಾವುದೋ ಒಂದು ಲಕ್ಷ್ಮೀ ದೇವರು ಅನ್ಸುತ್ತೆ. ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಯಾರ್ಯಾರು ನೋಡಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಈ ದೇವರು ಯಾವುದು ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ ಅಂತ. ನನಗೆ ಯಾವುದು ಅಂತ ಗೊತ್ತಾಗಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹಾಗೆ ಈ ದೇವ್ರನ್ನ ಕೈ ಮುಟ್ಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದು ಬಾವಿ ಕಾಣಿಸುತ್ತೆ. ಮೋಸ್ಟ್ಲಿ ಬಾವಿಲಿ ದೇವರಿಗೆ ನೈವೇದ್ಯಕ್ಕೆ ಆ್ಯಂಡ್ ಮಾಮೂಲಿ ಅಭಿಷೇಕಕ್ಕೆ ಆ ನೀರನ್ನ ಬಳಸ್ತಾರೆ ಅನ್ಸುತ್ತೆ ಇದೇ ಬಾವಿಲಿ. ಹಾಗೆ ಅಲ್ಲೊಂದು ಬಾವಿ ನೋಡಿದೆ. ಆ ಬಾವಿನೂ ತುಂಬಾ ಆಳವಾಗಿತ್ತು. ಹೋಗ್ತಾ ಹೋಗ್ತಾ ಹಾಗೆ ಮುಂದೆ ನಮ್ಮ ಮನೆಯವರು ಮುಂದೆ ಬರೋಣ ಬಾ, ಇನ್ನೊಂದ್ ದಿನ ಬರೋಣ ಬಾ ಅಂತ ಇದ್ರು. ನಾನು ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮಗೂ ಸಹ ಹೆಲ್ಪ್ ಆಗ್ಲಿ. ಯಾಕೆ ಅಂತಂದ್ರೆ ಈ ನಾನು ಅಲ್ಲಿಗೆ ಹೋಗ್ಬೇಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಬಂದ್ರೆ ಮಾಮೂಲಿ ಇಲ್ಲೂ ಸಹ ತುಂಬಾ ಚೆನ್ನಾಗಿ ಪರಿಹಾರ ಮಾಡಿಸ್ಕೊಡ್ತಾರೆ. ಹಾಗೆ ಅವರು ಅಷ್ಟೇ ಒಂದೊಂದನ್ನು ಪ್ರತಿಯೊಂದು ನಮಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು. ಹಾಗಾಗಿ ನಮಗೂ ಲೇಟ್ ಆಗುತ್ತೆ ಅಂತ ನಾನು ಸಹ ಒಂದು ಚಿಕ್ಕ ವಿಡಿಯೋ ಮಾಡಿದೆ. ಯಾಕೆ ಅಂತಂದ್ರೆ ನಿಮಗೂ ಸಹ ಹೆಲ್ಪ್ ಆಗಲಿ. ಹಾಗೆ ಈ ಒಂದು ತಿಂಗಳು 7ನೇ ತಾರೀಕು ಷಷ್ಠಿ ಇರೋದ್ರಿಂದ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರಂತೆ. ಆದರೆ ನೀವು ಬನ್ನಿ ಅಂತ ಹೇಳ್ತಾ ನಾವು ಅರ್ಜೆಂಟಾಗಿ ಬರಬೇಕಿತ್ತು, ವಾಪಸ್ ರಿಟರ್ನ್ ಆದ್ವಿ. ಹಾಗೆ ನಾವು ಟಿಫನ್ ಮಾಡಿರಲಿಲ್ಲ. ಮನೇಲಿ ಬಂದು ನಾನು ಇಡ್ಲಿ ಮಾಡಿದ್ದೆ, ಇಡ್ಲಿ ಸಾಂಬಾರು. ನಮ್ಮ ಮನೆಯವರು ಟಿಫನ್ ಮಾಡಿದ್ರು. ನನಗೊಂದು ಸ್ವಲ್ಪ ಕೆಲಸ ಇತ್ತು. ನಾನು ಏನಕ್ಕೆ ಹೇಳೋದು ಅಂದರೆ ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಕೆಟ್ಟದಾಗಬಾರ್ದು. ಹಾಗಾಗಿ ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ, ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಎಷ್ಟು ಖರ್ಚಿದೆ ಅಂತ, ಒಂದು ಕಡೆ ಹೋಗಿ ಬರ್ತೀನಿ ಅಂದರೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಲ್ವಾ. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತಾರಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಷಷ್ಠಿಲಿ ಯಾರೆಲ್ಲ ಹೋಗ್ತಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೋಗಿ ಬಂದಮೇಲೆ ನಿಮಗೆ ಏನು ಅನ್ನಿಸ್ತು, ಹಾಗೆ ಗೊತ್ತಿರೋರು ಅಷ್ಟೇ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.